ಪತ್ರಿಕಾ ಮಾಧ್ಯಮದವರಿಗೆ ಮೊಟ್ಟ ಮೊದಲಿಗೆ ಇವತ್ತಿನ ದಿವಸ ನೂತನ ಶಾಸಕರಿಗೆ ನಮ್ಮ ತಳವಾರ ಸಮಾಜದ ಎಲ್ಲ ನಮ್ಮ ಸಿಂದಗಿ ತಾಲೂಕಿನ ತಳವಾರ ಸಮಾಜದ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂತಂದ್ರೆ ನಮ್ಮ ಸರ್ಕಾರದಿಂದ 20 ಗುಂಟೆ ನಮ್ಮ ಸಮಾಜಕ್ಕೆ ಜಾಗವನ್ನು ಕೊಡಿಸೋದಕ್ಕಾಗಿ, ಅದೇ ರೀತಿಯಾಗಿ ನಮ್ಗೆ ಇನ್ನೊಂದು ಏನು ಬೇಡಿಕೆ ಇತ್ತಂದ್ರೆ ಒಂದು ಮೊದಲಿರ್ತಂತಹ ಮಾಜಿ ಶಾಸಕರೇನದ ಕೈಲಿ ಹಣ ಒಂದು 31 ಲಕ್ಷ ಕೊಟ್ಟು ಒಂದು ಎಕರೆ ಕೊಟ್ಟಿದ್ರು. ಆ ಜಾಗಕ್ಕೆ ಅವು ಸ್ವಲ್ಪ ಅನುದಾನ ಕೊಟ್ಟಿರೋದು ತುಂಬ ಚಲೋ ಆಗ್ತಿತ್ತು. ನಮ್ಮ ಜಾಗದ ಸ್ವಲ್ಪ ಇತ್ತು, ಕೊರತೆ ಇದ್ದಿಲ್ಲ. ಹೆಂಗತ್ತಂದ್ರೆ ಈಗಾಗಲೇ ನಮ್ಮ ಇವರು ನಮ್ಮ ಮಾಸ್ತರ್ಗಳು ಸಂಘದಿಂದ 20 ಗುಂಟೆ ಅಲ್ಲಾಪುರ ಲೇಔಟದಲ್ಲಿ 20 ಗುಂಟೆ ಇದೆ. ಈಗ ಮತ್ತು ಶಾಸಕರು ಒಂದು ಎಕರೆ ಕೊಟ್ರ ನಾವು ನಡುವರೆಗೆ ತೊಗೋಬೇಕಂತೇಳಿ ಅಲ್ಲಿ 20 ಗುಂಟೆ ತೊಗೊಂಡಿದ್ದೀವಿ ಆಲ್ರೆಡಿ. ಈಗ ಏನಾರ ಕೊಟ್ಟಿದ್ದು ಅವರಿಗೆ ತುಂಬ ಧನ್ಯವಾದ. ಅದಕ್ಕೆ ಸ್ವಲ್ಪ ಮುಂದೆ ಬರ್ತಕ್ಕ ದಿನಮಾನದಲ್ಲಿ ಅನುದಾನ ಒಂದು 5 ಕೋಟಿ ಹಾಕಿಸ್ಬೇಕಂತೇಳಿ ಅವ್ರಿಗೆ ನಾವು ಮತ್ತೊಂದು ಮನವಿ ಬೇಡ್ಕೋತೇವೆ ತಳವಾರ ಸಮಾಜದ ಪರವಾಗಿ. ಮುಂದೆ ಯಾಕಂತಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ನಾವು ನಮ್ಗೆ ಜರ ಎಲ್ಲ ಕೊರತೆ ಇದೆ. ಭವನದಾಗಲಿ ಕಲ್ಯಾಣ ಮಂಟಪದಾಗಲಿ ತಮ್ಮಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಇಷ್ಟೇ ಕೇಳ್ಕೊಳ್ಳೋದೇನೆಂದರೆ, ಈ ನಮ್ಮ ನೂತನ ಶಾಸಕರಿಗೆ ಒಂದು ಎಕರೆ ಹೇಳಿದರು. ನಮ್ಗೆ ಈ ದರ್ಗಾ ಯಾವ ದರ್ಗಾ ಗಾಜಿ ದರ್ಗಾದಲ್ಲಿ 20 ಗುಂಟೆ ನಮ್ಗೆ ಇಲ್ಲೇ ಸನಿ ಆಗ್ತದೆ, ಸಮಾಜ ಇಲ್ಲೇ ಹೋಗಿ ಬರಕ ಸನಿ ಆಗ್ತದೆ ಹೇಳಿ ನಾವು ಇಲ್ಲೇ ತೊಗೊಂಡಿದ್ದಾಗ್ಯದ. ಆದ ಕಾರಣ ಹಿಂದಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಅವರು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು. ಬಜೆಟ್ದಾಗಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆದ ಕಾರಣ ಅದು ಅಷ್ಟೇ ಸ್ಥಿತಿಗತಿಗೊಂಡಿದೆ. ಆದ ಕಾರಣ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಅಶೋಕ್ ಅಣ್ಣವ್ರ ಮ್ಯಾಗ ನಾವು ಈ ಮಾಜಿ ಶಾಸಕರ ಇದು ಹಾಲಿ ಶಾಸಕರ ಮ್ಯಾಗ ಜರ ಭರವಸೆ ಇಟ್ಟಿವಿ. 5 ಕೋಟಿ ಕೊಟ್ಟರೆ ನಮ್ಗೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತಾನೋ ನಮ್ದು ಇಷ್ಟೇ ಬೇಡಿಕೆ. ಈಗಿನ ಹಾಲಿ ಶಾಸಕರಾದ ಅಶೋಕ್ ಮನಗೂಳಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಮಯದಲ್ಲಿ ಶಾಸಕರು ಈಗಾಗಲೇ ಹಿಂದುಳಿದ ವರ್ಗದಿಂದ 2 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡ್ತೀನಿ ಅಂತ ಕೇಳ್ಯಾರ. ನಮ್ಮ ಸಮಾಜ ಈ ಸಿಂದಗಿ ನಗರದಲ್ಲಿ 8 ರಿಂದ 10 ಸಾವಿರ ನಮ್ಮ ಸಮಾಜದ ಕಡು ಬಡವರು ಅದಾರ. ಕಲ್ಯಾಣ ಮಂಟಪಕ್ಕಾಗಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡ್ತೀನಿ ಅಂತ ಕೇಳ್ಯಾರ. ಹೈಟೆಕ್ ಕಲ್ಯಾಣ ಮಂಟಪ ಆಗಬೇಕು, 2 ಕೋಟಿಯಿಂದ ಏನೂ ಆಗಲ್ಲ 20 ಗುಂಟೆ ಜಾಗ ಒಳಗೆ. ನಾನು ಶಾಸಕರಿಗೆ ಮನವಿ ಏನು ಮಾಡ್ಕೋತೀನಪ್ಪ ಅಂದ್ರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ಒಂದು 5 ಕೋಟಿ ರೂಪಾಯಿ ಮಾಡಿ ದೊಡ್ಡ ಸಮುದಾಯವನ್ನು ಮಾಡಿಕೊಟ್ರೆ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ, ಅವ್ರ ಹೆಸರು ಸ್ಮರಣೀಯವಾಗಿ ಉಳಿತದೆ. ಈಗಿನಂತೆ ಹಿಂದಿನ ಶಾಸಕರು ಸಹಿತ ನಮ್ಗೆ 31 ಲಕ್ಷ ಕೊಟ್ಟು 11 ಗುಂಟೆ ಜಾಗ ತೊಗೊಳಕ್ಕೆ ಅವರು ಅನುಕೂಲ ಮಾಡಿಕೊಟ್ರೆ, ಅದನ್ನು ನಾವು ಸಮುದಾಯ ಭವನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಶಾಸಕರ ಗಮನಕ್ಕೂ ಐತದು. ಅದಕ್ಕೂ ಒಂದು ಸ್ವಲ್ಪ ಅನುದಾನ ಹಾಕಿಸ್ಕೊಟ್ಟು ಅಲ್ಲಿ ನಮಗೆಲ್ಲ ಸಣ್ಣ ಕಾರ್ಯಕ್ರಮಗಳು ಮಾಡಿಕೊಡ್ಲಕ್ಕೆ ಅವ್ರು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಡ್ತೀನಿ. ಅವರು ಇದರಂತೆ ಹಿಂದೂ ರಮೇಶ್ ಬಾಳಪ್ಪ ಬೋಸ್ನವರು ಕೂಡ ನಮ್ಮ ಸಮಾಜಕ್ಕೆ ವೈಯಕ್ತಿಕ ಹಣದಿಂದ 11 ಗುಂಟ ಅವರು ನಮ್ಮ ಸಮಾಜಕ್ಕೆ ದಾನ ಖರೀದಿಗೆ ಎಲ್ಲ ಖರ್ಚು ವೆಚ್ಚಗಳನ್ನು ಕಟ್ಟಿಸಿ ಹೊಂದಿಸಿದರು. ಅದರಂತೆ ಈಗಿದ್ದ ಶಾಸಕರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಬೇಕಾಗಿತ್ತು. ಅದರ ಕೂಡ ಈ ಹಿಂದಿನ ಶಾಸಕರು ಸಲ್ಲಿಸಲಿದ್ದೀವಿ. ಯಾಕಂದರೆ ಅವರು ಕೈಲೇ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ಇದರ ಇಬ್ಬರ ಮಧ್ಯದಲ್ಲಿ 2 ಜಾಗ ಇದ್ದಾವೆ. 2 ಜಾಗಕ್ಕೂ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಈಗಿನ ಶಾಸಕರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಅವರು ಹೆಚ್ಚಿನ ಅನುದಾನ ಕೊಟ್ಟು ನಮ್ಮ ಸಮಾಜದ ಕಲ್ಯಾಣ ಮಂಟಪ ಮತ್ತು ಸಮುದಾಯ ಭವನ ಒದಗಿಸಿಕೊಡಲಿ ಅಂತ ಈ ಪತ್ರಿಕೆ ಮೂಲಕ ನಾನು ತಿಳಿಸುತ್ತೇನೆ.